ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಷಯ ಕಡಿಮೆ ವೊಲಟೈಲ್ ಆದರೆ ಜಾಸ್ತಿ ಲಾಭ ಕೊಡುತ್ತಿರುವ 17 ಷೇರುಗಳು. ಷೇರು ಮಾರುಕಟ್ಟೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಷೇರುಗಳಲ್ಲಿ 4 ವಿಧ. ಒಂದು ಹೈಲಿ ವೊಲಟೈಲ್ ಮತ್ತೆ ಜಾಸ್ತಿ ಲಾಭವನ್ನು ಕೊಡುತ್ತೆ. ಎರಡನೇದ್ದು ಹೈಲಿ ವೊಲಟೈಲ್ ಆದರೆ ಲಾಭ ಕಡಿಮೆ. ಮೂರನೇದ್ದು ಕಡಿಮೆ ವೊಲಟೈಲ್ ಆದರೆ ಜಾಸ್ತಿ ಲಾಭ. ನಾಲ್ಕನೇದ್ದು ಕಡಿಮೆ ವೊಲಟೈಲ್ ಮತ್ತು ಲಾಭವು ಅತಿ ಕಡಿಮೆ. ದೀರ್ಘಾವಧಿ ಹೂಡಿಕೆದಾರರಿಗೆ ಯಾವುದು ಅತಿ ಸೂಕ್ತ ಅಂತಂದ್ರೆ ಯಾವ ಷೇರುಗಳು ಕಡಿಮೆ ವೊಲಟೈಲ್ ಇದ್ದಾವೆ ಮತ್ತೆ ಹೈ ರಿಟರ್ನ್ಸ್ ಕೊಡ್ತವೆ. ಅದೇ ಶಾರ್ಟ್ ಟರ್ಮಿಗೆ ನಿಮಗೆ ಅತಿ ಸೂಕ್ತವಾದ ಷೇರುಗಳು ಯಾವುದು ಅಂತಂದ್ರೆ ಹೈಯೆಸ್ಟ್ ವೊಲಟೈಲಿಟಿ ಇರಬೇಕು ಅಥವಾ ವೈಪರೀತ್ಯತೆ ಇರಬೇಕು ಮತ್ತೆ ಹೈ ರಿಟರ್ನ್ಸ್ ಅಥವಾ ಲಾಭವನ್ನು ಕೂಡ ಕೊಡಬೇಕು. ಇವತ್ತು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ಷೇರುಗಳು ಯಾವುದು ಅಂತಂದ್ರೆ ಕಡಿಮೆ ವೊಲಟೈಲಿಟಿ, ಹೈ ರಿಟರ್ನ್ಸ್ ಇರಬೇಕು ಮತ್ತೆ ಷೇರುದಾರರಿಗೆ ದೀರ್ಘಾವಧಿಯಲ್ಲಿ ಒಳ್ಳೆ ಲಾಭ ಕೊಡಬೇಕು. ಸಾಮಾನ್ಯವಾಗಿ ಜನ ತಿಳ್ಕೊಳ್ಳೋದೇನು ಅಂತಂದ್ರೆ ದಿನಂಪ್ರತಿ ಮೇಲಕ್ಕೆ ಹೋಗ್ತಾ ಇರೋ ಷೇರುಗಳಲ್ಲಿ ಜಾಸ್ತಿ ಲಾಭ ಅಲ್ಲ. ದಿನಂಪ್ರತಿ ಹೋಗ್ಬೇಕಂತಿಲ್ಲ. ವರ್ಷದ ಕೊನೆಯಲ್ಲಿ ಒಂದು ಒಳ್ಳೆಯ ರಿಟರ್ನ್ಸು ಮತ್ತು ದೀರ್ಘಾವಧಿಯಲ್ಲಿ 10, 15, 20 ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡುತ್ತಿರುವ ಷೇರುಗಳು ಅತಿ ಸೂಕ್ತ ಎಲ್ಲ ಹೂಡಿಕೆದಾರರಿಗೆ. ಈಗ ಬೀಟಾ ವ್ಯಾಲ್ಯೂ ಬಗ್ಗೆ ಒಂದಷ್ಟು ಮಾತು. ಬೀಟಾ ಅಂತಂದ್ರೆ ಒಂದು ಷೇರು ಎಷ್ಟು ವೊಲಟೈಲ್ ಆಗಿದೆ ಅಂತ ಮಾಡುವಂತ ಒಂದು ಮಾಪನ. ಇದು ಒಂದು ನ್ಯೂಮರಿಕ್ ವ್ಯಾಲ್ಯೂ, ಪರ್ಸೆಂಟೇಜ್ ಅಲ್ಲ. ಇದರಲ್ಲಿ ಆ ಷೇರಿನ ಫ್ಲಕ್ಚುಯೇಷನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ವೆನ್ ಕಂಪೇರ್ ಟು ಸ್ಟಾಕ್ ಮಾರ್ಕೆಟ್, ನಿಫ್ಟಿ ಆರ್ ಸೆನ್ಸೆಕ್ಸ್. ಬೀಟಾ 1ಕ್ಕಿಂತ ಕಮ್ಮಿ ಇದೆ ಅಂತಂದ್ರೆ ಈ ಷೇರುಗಳು ಲೆಸ್ ವೊಲಟೈಲ್ ದೆನ್ ಇಂಡೆಕ್ಸ್. ಬೀಟಾ ಇಸ್ ಈಕ್ವಲ್ ಟು 1 ಅಂತಂದ್ರೆ ಈ ಸ್ಟಾಕು ಇಂಡೆಕ್ಸಿಗೆ ಅನುಗುಣವಾಗಿ ಅದೇ ತರನೇ ಮೇಲೆ ಕೆಳಗೆ ಹೋಗುತ್ತೆ. ಬೀಟಾ ಮೋರ್ ದೆನ್ 1 ಅಂತಂದ್ರೆ ಈ ಷೇರುಗಳು ಇಂಡೆಕ್ಸ್ಗಿಂತ ಜಾಸ್ತಿ ವೊಲಟೈಲ್ ಮತ್ತು ಇಂಡೆಕ್ಸ್ 1 ಅಂತಂದ್ರೆ ಇದು 1.2, 1.5 ಅಂತ ಮೇಲಕ್ಕೆ ಹೋಗುತ್ತೆ. ಆದ್ದರಿಂದ ಬೀಟಾ ವ್ಯಾಲ್ಯೂ 1ಕ್ಕಿಂತ ಕಡಿಮೆ ಅಂತಂದ್ರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ಗಿಂತ ಲೆಸ್ ವೊಲಟೈಲ್ ಮತ್ತು ಅಂತಹ ಷೇರುಗಳಲ್ಲಿ ನಾವೊಂದು ಪಟ್ಟಿ ಮಾಡಿದ್ದೇವೆ. ಲೆಸ್ ವೊಲಟೈಲ್ ಇದ್ರೂ ಕೂಡ ಜಾಸ್ತಿ ಪ್ರಾಫಿಟ್ ಅನ್ನು ದೀರ್ಘಾವಧಿಯಲ್ಲಿ ಕೊಟ್ಟ ಷೇರುಗಳು. ಲಿಸ್ಟ್ ಅಲ್ಲಿ 17 ಷೇರುಗಳಿದ್ದಾವೆ. ಮೊದಲನೇದ್ದು ಏಷ್ಯನ್ ಪೇಂಟ್ಸ್. ಬೀಟಾ ವ್ಯಾಲ್ಯೂ 0.81, 5 ವರ್ಷ ರಿಟರ್ನ್ಸ್ 25, 10 ವರ್ಷ ರಿಟರ್ನ್ಸ್ 25%. ಅಪೋಲೋ ಹಾಸ್ಪಿಟಲ್ 0.92, ಬೀಟಾ ವ್ಯಾಲ್ಯೂ 28, 22, 5, 10 ವರ್ಷ. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಬೀಟಾ ವ್ಯಾಲ್ಯೂ ಬಹಳ ಕಮ್ಮಿ 0.55, ಆದರೆ 5 ವರ್ಷ 10 ವರ್ಷ ರಿಟರ್ನ್ಸ್ 12, 32. ಡಿವಿಸ್ ಲ್ಯಾಬ್ ಬೀಟಾ ವ್ಯಾಲ್ಯೂ 0.81 ಮತ್ತು 5 ವರ್ಷ 10 ವರ್ಷ ಕಂಪೇರ್ ಮಾಡಿದ್ರೆ 42, 22 ತಲಾ. HCL ಟೆಕ್ 0.92, 17 ಮತ್ತು 22% ರಿಟರ್ನ್ಸ್ ಕೊಟ್ಟಿದೆ 5, 10 ವರ್ಷದಲ್ಲಿ. ಹಿಂದೂಸ್ತಾನ್ ಯೂನಿಲಿವರ್ ಮತ್ತೆ ಬೀಟಾ ವ್ಯಾಲ್ಯೂ ಕಮ್ಮಿ 0.69, 5 ವರ್ಷ 10 ವರ್ಷಕ್ಕೆ 17 ಮತ್ತು 19% ರಿಟರ್ನ್ಸ್ ಕೊಟ್ಟಿದೆ. ನೆಸ್ಲೆ ಇಂಡಿಯಾ 0.47, 5 ವರ್ಷ 10 ವರ್ಷಕ್ಕೆ 24 ಮತ್ತು 16% ರಿಟರ್ನ್ಸ್ ಕೊಟ್ಟಿದೆ. ಪೇಜ್ ಇಂಡಸ್ಟ್ರೀಸ್ 0.83, ಬೀಟಾ ವ್ಯಾಲ್ಯೂ 24 ಮತ್ತು 32% ರಿಟರ್ನ್ಸ್ ಕೊಟ್ಟಿದೆ 5 ವರ್ಷ 10 ವರ್ಷದಲ್ಲಿ. ಪಿಡಿಲೈಟ್ ಇಂಡಸ್ಟ್ರೀಸ್ ಬೀಟಾ ವ್ಯಾಲ್ಯೂ 0.80, 5 ವರ್ಷ ರಿಟರ್ನ್ಸ್ 27, 10 ವರ್ಷ ರಿಟರ್ನ್ಸ್ 31. SBI ಲೈಫ್ ಇನ್ಶೂರೆನ್ಸ್ 0.81, ಬೀಟಾ ವ್ಯಾಲ್ಯೂ 3 ವರ್ಷದಲ್ಲಿ 17% ಕೊಟ್ಟಿದೆ, 10 ವರ್ಷ ಎಕ್ಸಿಸ್ಟೆನ್ಸ್ ಅಲ್ಲಿ ಇರಲಿಲ್ಲ. TCS ಬೀಟಾ ವ್ಯಾಲ್ಯೂ 0.86, 5 ವರ್ಷಕ್ಕೆ 22, 10 ವರ್ಷಕ್ಕೆ 18% ಕೊಟ್ಟಿದೆ. ಟಾಟಾ ಕನ್ಸ್ಯೂಮರ್ 0.97, 5 ವರ್ಷಕ್ಕೆ 36, 10 ವರ್ಷಕ್ಕೆ 20% ರಿಟರ್ನ್ಸ್ ಕೊಟ್ಟಿದೆ. ಬರ್ಜರ್ ಪೇಂಟು 0.86, ಬೀಟಾ ವ್ಯಾಲ್ಯೂ 5 ವರ್ಷಕ್ಕೆ 22%,
10 ವರ್ಷಕ್ಕೆ 30% ರಿಟರ್ನ್ಸ್ ಕೊಟ್ಟಿದೆ. ಹ್ಯಾವಲ್ಸ್ ಬೀಟಾ ವ್ಯಾಲ್ಯೂ 0.90 5 ವರ್ಷ 10 ವರ್ಷಕ್ಕೆ 21-28% ರಿಟರ್ನ್ಸ್ ಕೊಟ್ಟಿದೆ. ಮುತ್ತೂಟ್ ಫೈನಾನ್ಸ್ ಬೀಟಾ ವ್ಯಾಲ್ಯೂ 0.83 5 ವರ್ಷಕ್ಕೆ 19 10 ವರ್ಷಕ್ಕೆ 24% ರಿಟರ್ನ್ಸ್ ಕೊಟ್ಟಿದೆ. PI ಇಂಡಸ್ಟ್ರೀಸ್ 0.88 ಬೀಟಾ ವ್ಯಾಲ್ಯೂ 5 ವರ್ಷಕ್ಕೆ 34% 10 ವರ್ಷಕ್ಕೆ 41% ಕೊಟ್ಟಿದೆ. ಟೊರೆಂಟ್ ಫಾರ್ಮಾ ಬೀಟಾ ವ್ಯಾಲ್ಯೂ 0.60 5 ವರ್ಷಕ್ಕೆ 19 10 ವರ್ಷಕ್ಕೆ 24% ರಿಟರ್ನ್ಸ್ ಕೊಟ್ಟಿದೆ. ಷೇರುಗಳಲ್ಲಿ ಆಗ್ಲೇ ಹೇಳಿದಾಗೆ ಹೈಯೆಸ್ಟ್ ವೊಲಟೈಲಿಟಿನೂ ಇದೆ ಮತ್ತು ಹೈಯೆಸ್ಟ್ ರಿಟರ್ನ್ ಕೊಡುವಂತ ಷೇರುಗಳು ಇದ್ದಾವೆ. ಕೆಲವು ಉದಾಹರಣೆ ಕೊಡ್ತಾ ಇದ್ದೇನೆ. ಬಜಾಜ್ ಫೈನಾನ್ಸ್, ಟೈಟನ್, ಇನ್ಫೋಸಿಸ್, ಮೈಂಟ್ರಿ, ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸ್ ಇತ್ಯಾದಿ. ಆದ್ದರಿಂದ ನಿಮ್ಮ ದೀರ್ಘ ಅವಧಿಯ ಷೇರುಗಳ ಪೋರ್ಟ್ಫೋಲಿಯೋದಲ್ಲಿ ಒಂಥರ ಮಿಕ್ಸ್ಚರ್ ಇರಬೇಕು, ಬ್ಯಾಲೆನ್ಸ್ ಇರಬೇಕು. ಹೈ ಬೀಟಾ ಮತ್ತು ಲೋ ಬೀಟಾ ಷೇರುಗಳು. ಮತ್ತೊಂದು ವಿಚಾರ, ನಾವು ರಿಸರ್ಚ್ ಮಾಡಿ ಒಂದು 17 ಷೇರುಗಳ ಹೆಸರುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇದು ಜಾಸ್ತಿ ವೈಪರೀತ್ಯ ಇಲ್ಲ, ವೊಲಟೈಲ್ ಇಲ್ಲ, ಅದ್ರ ರಿಟರ್ನ್ಸ್ ಜಾಸ್ತಿ ಇದೆ. ನೀವು ಕೂಡ ನಿಫ್ಟಿ ನೆಕ್ಸ್ಟ್ 50 ಮತ್ತೆ ನಿಫ್ಟಿ ಮಿಡ್ ಕ್ಯಾಪ್ 50 ನಲ್ಲಿ ಇರುವಂತಹ ಷೇರುಗಳನ್ನು ಹುಡುಕಿ ಅವುಗಳಲ್ಲಿ ಸ್ವಲ್ಪ ರಿಸರ್ಚ್ ಮಾಡಿ ಹಣವನ್ನು ಹಾಕೊಂಡು ಮಾನಿಟರ್ ಮಾಡ್ತಾ ಇರ್ತೇನೆ ಅಂತಂದ್ರೆ ಬಹುಶಃ ನಿಮಗೂ ಕೂಡ ಇದರಿಂದ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಎಲ್ಲಾ ಷೇರುಗಳನ್ನು ಪಟ್ಟಿ ಹಾಕಿ ಪೋರ್ಟ್ಫೋಲಿಯೋದಲ್ಲಿ ಇರುವಂತಹದ್ದು ಮತ್ತೆ ಅದರ ಬೀಟಾ ವ್ಯಾಲ್ಯೂನ moneycontrol.com ನೋಡಿಕೊಂಡು ಅದರ ಮುಂದೆ ಬರೀರಿ. ಮತ್ತೆ ಹೈ ಬೀಟಾ ಷೇರುಗಳು, ಲೋ ಬೀಟಾ ಷೇರುಗಳು ಎಷ್ಟಿವೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಂತ ನಮಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ಕನ್ನಡಿಗರ ಸೇವೆ ಎಂದಿನಂತೆ ಮುಂದುವರಿಯಲಿ. ಎಲ್ಲಾ ವಿಡಿಯೋಗಳನ್ನು ಕನ್ನಡಿಗರಿಗೆ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.